ಬನ್ನಿ ಸರ್, ನಮ್ಮ ಹತ್ರ 4 ಥಾರ್ ಜೀಪ್ ಇದೆ. 4 4x4 AC ಪವರ್ ಸ್ಟೇರಿಂಗ್ ವೆಹಿಕಲ್ಸು, ಫಿಟ್ಟಿಂಗ್ಸು ಇದೆ. 2 ಲಕ್ಷ ಫಿಟ್ಟಿಂಗ್ಸು ಇದೆ ಎಲ್ಲ ವೆಹಿಕಲ್ಸಲ್ಲೂ. ಬನ್ನಿ ಸರ್, ನಮ್ಮ ಹತ್ರ ವಿಂಟೇಜ್ ವಿಲ್ಲೀಸ್ ಇದೆ. 1957 ಮಾಡೆಲ್ ವಿಲ್ಲೀಸು, ಒರಿಜಿನಲ್ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಮಾಡಿಸಿರೋದು, 4x4. ಮತ್ತು MM540 ಇದೆ, 91 ಮಾಡಲು, ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ. ಬನ್ನಿ ಸರ್, ಬನ್ನಿ ಸರ್. ಅಂಬಾಸೆಡರ್ ಬಂದಿದೆ. ಲಾಸ್ಟ್ ಟೈಮ್ ಒಂದು ಅಂಬಾಸೆಡರ್ ಇತ್ತು, ಅದು ಸೋಲ್ಡ್ ಔಟ್ ಆಗಿದೆ. ಸುಮಾರು ಜನ ಇವಾಗಲೂ ಫೋನ್ ಮಾಡ್ತಾ ಇದ್ದಾರೆ. ಅಂಬಾಸೆಡರ್ ಸ್ಟಾಕಲ್ಲಿ ಬಂದಿದೆ, ಮೊನ್ನೆಗೆ ಬಂದಿರೋದು. 2001 ಮಾಡಲು ಇಸೂಜು ವೆಹಿಕಲು, ತುಂಬ ಚೆನ್ನಾಗಿದೆ, ಒಳ್ಳೆ ಗಾಡಿ, ಡೀಸೆಲ್ ಗಾಡಿ. ಇಷ್ಟು ಮಾತ್ರ ಅಲ್ಲ, ನೀವೇನಾದರೂ ಸೆಲೆರಿಯೋ ಹೊಡಿತೀರ, ಸೆಲೆರಿಯೋ ಇರುತ್ತೆ, ETS ಇರುತ್ತೆ, ನ್ಯಾನೋ ಇರುತ್ತೆ, ಮತ್ತು ನೀವು ನೋಡ್ತಾ ಬೋದು ಆಲ್ಟೋ, ಇಯಾನ್ ಪ್ರತಿಯೊಂದು ಗಾಡಿಗಳು ಕೂಡ ಇರುತ್ತೆ. ಜೊತೆಗೆ ಪ್ರತಿಯೊಬ್ಬರು ಕೇಳುವಂಥ ಓಮಿನಿ ಕೂಡ ಇಲ್ಲಿ ಸ್ಟಾಕ್ಸಲ್ಲಿ ಇರುತ್ತೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಿಮಗೋಸ್ಕರ ನಾನು ಇವತ್ತು ಕೊಡಗುಗೆ ಬಂದಿದ್ದೀನಿ. ಕೊಡಗಲ್ಲಿ ನಾನು ಎಕ್ಸಾಕ್ಟಾಗಿ ಯಾವ ಲೊಕೇಶನಲ್ಲಿದ್ದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು ಕಾರ್ ಝೋನ್ ಅನ್ನೋ ಒಂದು ಶೋರೂಮ್ ಹತ್ರ ನಾನು ಬಂದಿದ್ದೀನಿ. ತುಂಬ ಜನ ಕೇಳುವಂಥ ವೆಹಿಕಲ್ಸ್ ಇಲ್ಲಿ ಸ್ಟಾಕ್ಸಲ್ಲಿ ಇರುತ್ತೆ. ಎಲ್ಲಾದರೂ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್, ನಿಮ್ಮ ಹೆಸರು? ರಂಶಾದ್ ಅಂತ. ಎಲ್ಲಿ ಬರುತ್ತೆ ಸರ್ ನಿಮ್ಮ ಶೋರೂಮ್? ಇದು ಗೋಣಿಕೊಪ್ಪ, ಕೂರ್ಗಲ್ಲಿ, ಪೊನ್ನಂಪೇಟ್ ರೋಡು, ರಿಲಯನ್ಸ್ ಪೆಟ್ರೋಲ್ ಬಂಕ್ ಆಪೋಸಿಟ್. ಲ್ಯಾಂಡ್ ಮಾರ್ಕ್ ರಿಲಯನ್ಸ್ ಪೆಟ್ರೋಲ್ ಬಂಕ್, ಪೊನ್ನಂಪೇಟ್ ರೋಡ್. ಪೊನ್ನಂಪೇಟೆ ರೋಡಲ್ಲಿ ನಿಮಗೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಬರುತ್ತೆ. ಅದರ ಆಪೋಸಿಟ್ ಈ ಶೋರೂಮ್ ಸಿಗುತ್ತೆ. ಕಾರ್ ಝೋನ್ ಅಂತ ಶೋರೂಮ್ ಹೆಸರು ಇರುತ್ತೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ವಿಡಿಯೋ ಮೇಲೆ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ವಿತ್ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ. ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸರ್, ಕಾರ್ ಕಂಡೀಷನ್ ಯಾವ ರೀತಿ ಇದೆ ಸರ್ ಇವತ್ತು? ಸರ್, ನಮ್ದು ಎಲ್ಲ ಜೆನ್ಯೂನ್ ವೆಹಿಕಲ್ಸ್ ಆಗಿರ್ಬೋದು. ಮೀಟರ್ ಟ್ಯಾಂಪರ್ ಆಗಿರೋ ವೆಹಿಕಲ್ ನಾವು ಪರ್ಚೇಸ್ ಮಾಡೋದಿಲ್ಲ. ಮತ್ತೆ ಎಲ್ಲ ಜೆನ್ಯೂನ್, RC ಟ್ರಾನ್ಸ್ಫರ್ ಆಗಲಿ ಎಲ್ಲ ಪರ್ಫೆಕ್ಟ್ ಇರುತ್ತೆ ಸರ್. ನಮ್ದು ಎಲ್ಲ A to Z ಪರ್ಫೆಕ್ಟ್ ಇರುತ್ತೆ. A to Z ಪರ್ಫೆಕ್ಟ್ ಇರೋ ಕಾರ್ಗಳು. ಇವಾಗ ಲೋನ್ಗಳಂತ ಬಂದ್ರೆ ಸರ್, ಯಾವ ಮಾಡೆಲಿಂದ ಲೋನ್ ಸಿಗುತ್ತೆ? ಲೋನ್ 2009 ಮೇಲೆ ಎನಿ ವೆಹಿಕಲ್ಸ್ ಯಾವ ಗಾಡಿ ಬೇಕಾದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ. 2009 ಮೇಲೆ 2009 ಮಾಡಲ್ ಮೇಲ್ಗಡೆ. ಸೊ ನೀವೇನಾದ್ರೂ ಗಾಡಿ ತಗೊಂಡ್ರೆ ನಿಮಗೆ ಖಂಡಿತವಾಗಿ ಲೋನು ಕೂಡ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ಇವ್ರ ಹತ್ರ ಜೀಪ್ಗಳು ಮತ್ತು ತಾರ್ಗಳು ಪ್ರತಿಯೊಂದು ಕೂಡ ಇರುತ್ತೆ. ಎಲ್ಲನೂ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು, ನಾನು ಇವಾಗ ತಾರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 4 ತಾರ್ ಜೀಪ್ಗಳಿರುತ್ತೆ. ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡೋಣ ಸರ್. ಈಗ ಫಸ್ಟ್ ಒನ್ ಬಂದು K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಸರ್. 2011 12 ರಿಜಿಸ್ಟ್ರೇಷನ್ ಸರ್. 11 ಮ್ಯಾನುಫ್ಯಾಕ್ಚರು, 12 ರಿಜಿಸ್ಟ್ರೇಷನ್. ಇದು ವಿತೌಟ್ AC ಸರ್. ಇದರಲ್ಲಿ AC ಬರೋದಿಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ. ಮತ್ತೆ ಸ್ಟೀಲ್ ರಿಮ್ಸ್, ಬ್ರಾಡ್ ಟೈರ್ಸ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. ಇದು 570 ಸರ್, ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ಸರ್. ಓಕೆ, 5,70,000ಕ್ಕೆ ನಿಮ್ಗೆ ಈ ತಾರ್ ಸಿಗುತ್ತೆ. ಸೊ ಬೇಕಾದ್ರೆ ವಿಸಿಟ್ ಮಾಡಿ. 4 ಲಕ್ಷ ಲೋನು ಮಾಡ್ಕೊಡ್ತೀವಿ. ಎಷ್ಟು ಸರ್? 4 lakhs ಲೋನ್ ಮಾಡಿ. ಓಕೆ, 4 ಲಕ್ಷ ನಿಮಗೆ ಲೋನು ಕೂಡ ಸಿಗುತ್ತೆ. ಅಲ್ಲಿಗೆ ಮಿಕ್ಕಿದು 1,70,000 ಡೌನ್ ಪೇಮೆಂಟ್ ಆಗಿರುತ್ತೆ. ಹೌದು. ಸೊ ನೀವು ನೋಡ್ತಾ ಬೋದು. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್, 16 to 15 ಸಿಗುತ್ತೆ ಸರ್. ಪೆಟ್ರೋಲ್, ಡೀಸೆಲ್ ಎಷ್ಟು ಓಡಿದೆ ಇದು? ಇದು 120 ಓಡಿದೆ. 120? ಹೌದು. 1,20,000. ಅದು ಕೂಡ ಶೋರೂಮ್ ಹಿಸ್ಟ್ರಿ. ಎಲ್ಲ ವೆಹಿಕಲ್ಸ್, ಪ್ರತಿಯೊಂದು ವೆಹಿಕಲ್ಸ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ಸರ್. ಓಕೆ, ಯಾರಾದ್ರೂ ಲೋ ಬಜೆಟ್ ಅಲ್ಲಿ 6 ಲಕ್ಷದೊಳಗಡೆ ನನಗೆ ತಾರ್ ಜೀಪ್ ಬಿಕ್ಸರ್ ಹುಡುಕ್ತಾ ಇದೀನಿ ಅನ್ನೋರಿಗೆ ಅದು ಕೂಡ ನೀವು ಪರ್ಚೇಸ್ ಮಾಡಬಹುದು. 4x4 ಅಲ್ಲ? 4x4 ಸರ್. 4x4 ಪವರ್ ಸ್ಟೇರಿಂಗು. ಇದರಲ್ಲಿ AC ಬರೋದಿಲ್ಲ. 2011. ಓಕೆ, ಸೊ ಬೇಕಾದ್ರೆ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ 2015 ಸರ್. ಇದು ಕಡಿಮೆ ಓಡಿದೆ ಗಾಡಿ, ಬರೀ 52,000 ಓಡಿದೆ. ಫಿಟ್ಟಿಂಗ್ಸ್ ಒಂದು 3 ಲಕ್ಷ ಫಿಟ್ಟಿಂಗ್ಸ್ ಇದೆ. ಹಾರ್ಡ್ ಟಾಪ್ ಇದೆ, ಸ್ಪೋರ್ಟ್ಸ್ ಸೀಟ್ ಇದೆ, 5 ಅಲಾಯ್ ವೀಲ್ಸ್ ಇದೆ, 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಮತ್ತೆ 15 ಮೇಲೆ ಅಂದ್ರೆ ನ್ಯೂ ಶೇಪ್ ಬರುತ್ತೆ, ಡ್ಯಾಶ್ ಬೋರ್ಡ್ ನ್ಯೂ ಲುಕ್ ಬರುತ್ತೆ, ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ. 15 ಸೆಕೆಂಡ್ ಓನರು. 7.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಹೆಚ್ಚು ಕಮ್ಮಿ ಕೊಟ್ಬಿಡು. ಓಕೆ, 7.5 ಲಕ್ಷ, 7,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ ಸರ್. ಇದು ಕೂಡ ಡೀಸೆಲ್ ಅಲ್ಲ? ಡೀಸೆಲ್ ಸರ್. ಡೀಸೆಲ್ 4x4. ಓಕೆ, ಇಲ್ಲಿರುವಂಥ ಪ್ರತಿಯೊಂದು ಕೂಡ 4x4 ಆಗಿರುತ್ತೆ. ನಾವು ಪದೇ ಅದನ್ನು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಸರ್, ಎಷ್ಟು ಓಡಿದೆ ಇದು? ಇದು ಬರೀ 52,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸರ್. ವಿತ್ ಶೋರೂಮ್ ಹಿಸ್ಟ್ರಿ. ಲೋನ್ ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿ? ಲೋನ್ ಒಂದು 5 ಲಕ್ಷ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 5 to 5.5 lakhs ಅಂದ್ರೆ 5 ಲಕ್ಷದಿಂದ 5,50,000 ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಖಂಡಿತವಾಗಿ ಅದು ಡಿಪೆಂಡ್ ಆಗಿರುತ್ತೆ. ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸೊ ಒಂದು ವೇಳೆ ನೀವೇನಾದ್ರೂ ಬ್ಲ್ಯಾಕ್ ಕಲರ್ ಹುಡುಕ್ತಾ ಇದ್ರೆ ಅದು ಕೂಡ 2 ಅವೈಲಬಿಲಿಟಿ ಇರುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಒಂದು K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್. ಇದು 2016 ಮಾಡಲು. ಇದುವೇ ಕಡಿಮೆ ಓಡಿದೆ ಸರ್. 85,000 ಓಡಿರೋದು. 85,000. ಇದು AC ಪವರ್ ಸ್ಟೇರಿಂಗ್, 4x4. ಇದರಲ್ಲೂ ಫಿಟ್ಟಿಂಗ್ ಇದೆ ಸರ್. ಹಾರ್ಡ್ ಟಾಪ್, ಸನ್ ರೂಫ್ ಇದೆ ಸರ್. ಸನ್ ರೂಫ್ ಇದೆ. ಇದು ಟಾಪ್ ಅಲ್ಲಿ ರೂಫ್ ಓಪನ್ ಮಾಡಬಹುದು. ರೂಫ್ ಇದೆ, ಮತ್ತೆ ಅಲಾಯ್ ವೀಲ್ಸ್ ಎಲ್ಲ ಪ್ರತಿಯೊಂದು ಇದೆ ಸರ್. ಇದೆಲ್ಲ ಪ್ರಾಡ್ ಬಂಪರ್ಸ್ ಸರ್.
ಇದೆಲ್ಲ ಸ್ಟಾಕ್ ಅಲ್ಲಿ ಬರೋದಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಲ್ಲ. ಪ್ರತಿಯೊಂದು ವೆಹಿಕಲ್ ಅಲ್ಲೂ ಪ್ರಾಡ್ ಬಂಪರ್ಸ್ ಇದೆ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಇದರಲ್ಲೂ ಇದು ಬೇಕಾದ್ರೆ ಸರ್ ಒಂದು 6 lakhs ಲೋನ್ ಮಾಡ್ಕೊಡ್ತೀವಿ ಸರ್. IDB ವ್ಯಾಲ್ಯೂ 6.5 ಲಕ್ಷ ಇದೆ, ಕೋಟಿಂಗು 7.30 ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಓಕೆ, 7,30,000 7,30,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ತಾರು ಕೂಡ ನಿಮ್ಗೆ ಸಿಗುತ್ತೆ. ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ID ವ್ಯಾಲ್ಯೂ ಅಂದರೆ ಇನ್ಸ್ಟಿಟ್ಯೂಟ್ ಡಿಕ್ಲೇರ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಸೊ ಅಷ್ಟು ಕೂಡ ನಿಮಗೆ ಲೋನ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ಇದು 2014 ಮಾಡಲು, ತುಂಬಾ ಜೆನ್ಯೂನ್ ಇದೆ. ಎಲ್ಲಿ ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ. ಮತ್ತೆ ಕಾಂಟಿನೆಂಟಲ್ ಟೈರ್ಸ್ ಇದೆ, ಒಂದೊಂದು ಟೈರ್ಸಿಗೂ 13,000 ಇದೆ. ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. 2014 ಸಿಂಗಲ್ ಓನರ್ ಸರ್. 1,31,000 ಓಡಿದೆ. ಪ್ರತಿಯೊಂದು ಸರ್ವಿಸ್ ಆಗಿದೆ. ಇವಾಗ 1,30,30,000ಗೆ ಸರ್ವಿಸ್ ಆಗಿರೋದು. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಇದೆ ಸರ್ ಇದು? ಸರ್ ಇದು 7.25 ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ಸರ್. ಓಕೆ, 7,25,000 ಅಂದ್ರೆ 7,25,000 2014 ಮಾಡಲು ಸರ್. ಓಕೆ, ಲೋನು ಸರ್ ಇದಕ್ಕೆ? ಲೋನು ಒಂದು 4 ಇಂದ 4.5 ಲಕ್ಷ, 5 ಲಕ್ಷ ಗಂಟೆ ಟ್ರೈ ಮಾಡ್ಬೋದು ಸರ್, ಸಿಬಿಲ್ ಚೆನ್ನಾಗಿದ್ರೆ. 5 ಲಕ್ಷದವರೆಗೂ ಕೂಡ? ಓಕೆ, 5 ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿರುವಂಥ ಪ್ರತಿಯೊಂದು ತಾರು ಕೂಡ ಡೀಸೆಲ್ ಪ್ಲಸ್ 4x4 4x4 ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರತಿಯೊಂದು ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಎಲ್ಲ ಒರಿಜಿನಲ್ ಪೈಂಟ್ ಅಲ್ಲಿ ಇರುವ ವೆಹಿಕಲ್ಸ್ ಸರ್. ಓಕೆ, ಸೊ ಒಂದು ವೇಳೆ ನಿಮ್ಗೆ ಏನಾದ್ರು ತಾರ್ ಬೇಡ ಸರ್, ನಮಗೆ ಓಲ್ಡ್ ಇಸ್ ಗೋಲ್ಡ್ ಬೇಕಾದ್ರೆ ಸೊ ಅದು ಕೂಡ ಸಿಗುತ್ತೆ ಸರ್. ಈಗ ಫಸ್ಟ್ ವೆಹಿಕಲ್ ಹೇಳಿ ಸರ್. ಸರ್ ಇದು ಆಕ್ಚುಲಿ 1957 ಮಾಡಲು, ಒರಿಜಿನಲ್ ವಿಲ್ಲೀಸು ಸರ್. ಒರಿಜಿನಲ್ ವಿಲ್ಲೀಸು. ಇದು ಕೂರ್ಗಿಗೆ ಬಂದಿರೋದು 1957. ಇದು ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಬಂದಿರೋದು. ಇವರು ಡ್ರೈವಿಂಗ್ ಅಡ್ಜಸ್ಟ್ಮೆಂಟ್ ಗೆ ರೈಟ್ ಮಾಡಿಸಿದ್ದಾರೆ. ಇದು ಶಾರ್ಟ್ ಚಾಸಿ ಸರ್, 4x4. ಇದು 4x4 ಹೌದು ಸರ್. ಫಿಟ್ನೆಸ್ ಅಪ್ ಟು 10 years ಗಂಟ ಇದೆ ಸರ್. 10 years ವರೆಗೂ ಫಿಟ್ನೆಸ್ 10 years. ಹೊಸ ಫಿಟ್ನೆಸ್, ಹೊಸ ಇನ್ಶೂರೆನ್ಸ್ ಇದೆ ಸರ್. ಪೆಟ್ರೋಲ್ ಅಲ್ಲ ಇದು? ಅಲ್ಲ, ಡೀಸೆಲ್ ಸರ್. ಡೀಸೆಲ್. ಮೈಲೇಜ್ ಅಲ್ಲ? ಮೈಲೇಜ್ ಒಂದು 10-11 ಸಿಗುತ್ತೆ ಸರ್. 10-11? ಹೌದು. ಓಕೆ, ಏನಿದೆ ಸರ್ ಪ್ರೈಸ್ ಇದು? ಇದು ನಿಮಗೆ 3 lakhs ನೆಗೋಷಿಯಬಲ್ ಸರ್. ಓಕೆ, 3 ಲಕ್ಷಕ್ಕೆ 3 lakhsಗೆ ನಿಮಗೆ ಈ ವಿಲ್ಲಿಸಿ ಕೂಡ ಸಿಗುತ್ತೆ. ಸೊ ಬೇಕನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕೂಡ ವೈಟ್ ಕಲರ್ ಅಲ್ಲಿ ಇರುತ್ತೆ. ನಂಬರ್ ಪ್ಲೇಟ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. MYZ. ಯಾವ ಮಾಡಲ್ ಅಂದ್ರೆ ಇದು? 1957. 1957. ನಿಯರ್ಲಿ 50 years ಆಗಿದೆ ಸರ್. ಓಕೆ, ಸೊ 1957ನೇ ಮಾಡಲು. ಸೊ ಬೇಕು ಅನ್ನೋರು, ಏನಾದರೂ ವಿಂಟೇಜ್ ಕಲೆಕ್ಷನ್ಸ್ ಬೇಕು, ನನ್ನ ಹತ್ರ ಇರೋದು ತುಂಬಾ ಯೂನಿಕ್ ಆಗಿರೋದು ಬೇಕು ಅನ್ನೋರಿಗೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇದು 1991 ಮಾಡಲು 540 ಜೀಪ್ ಸರ್. 540? ಹೌದು. 2 ಲಕ್ಷ ಒಳಗಡೆ ಜೀಪ್ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ಸರ್. ಓಕೆ, 2 wheel ಡ್ರೈವ್. ಗಾಡಿನೂ ಚೆನ್ನಾಗಿದೆ. ಫಿಟ್ನೆಸ್ 2027 ತನಕ ಇದೆ. ಸೆಕೆಂಡ್ ಓನರೇ ಆಗಿದ್ದು. ಬೆಂಗಳೂರು ನಂಬರು, ಬೆಂಗಳೂರು RTO ದಲ್ಲೇ ಇದೆ ಸರ್. ಇದು 2 lakhs ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 2 lakhs 2 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಮೈಲೇಜ್ ಸರ್ ಇದು? ಇದೊಂದು 10-11 ಸಿಗುತ್ತೆ ಸರ್. ಇದು ಕೂಡ ಡೀಸೆಲ್ ಪಿಜೋ. ಹೌದು ಸರ್. ಸೊ ನೀವು ನೋಡ್ತಾ ಇರ್ಬೋದು. ಸೊ ಬೇಕು ಲೋ ಬಜೆಟಲ್ಲಿ ಜೀಪ್ ಹುಡುಕ್ತಾ ಇದ್ದಾರೆ. ಸೊ ನಿಮ್ಗೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ನಿಮ್ಗೆ 2 ಜೀಪ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಜೊತೆಗೆ 4 ಕಾರು ಕೂಡ ಇರುತ್ತೆ. ಇಷ್ಟು ಬಿಟ್ಟು ನೀವೇನಾದ್ರು ತುಂಬಾನೇ ಆಂಟಿಕ್ ಪೀಸ್ ಇನ್ನೂ ಹುಡುಕ್ತಾ ಇದ್ದೀನಿ ಅಂದ್ರೆ ಸೊ ನೀವು ನೋಡ್ತಾ ಇರ್ಬೋದು, ಅಂಬಾಸಿಡರ್ ಕೂಡ ಇವ್ರ ಹತ್ರ ಇರುತ್ತೆ ಸರ್. ಇದು 2001 ಮಾಡಲು. ಓಕೆ, ಫುಲ್ಲು ಪೇಂಟಿಂಗು ಎಲ್ಲ ಆಗಿದೆ ಸರ್. ಎಲ್ಲ ಕೆಲಸ ಆಗಿದೆ. 80-90,000 ಖರ್ಚು ಮಾಡಿರೋ ಗಾಡಿ. 2001 ಇಸೂಜು ಇಂಜಿನು ಗಾಡಿ. ಮೆಕ್ಯಾನಿಕಲ್ ಆಗ್ಲಿ ಎಲ್ಲ ಚೆನ್ನಾಗಿದೆ ಸರ್. ಮೈಲೇಜ್ 18-20 ಬರುತ್ತೆ ಸರ್. ಡೀಸೆಲ್ 18-20 ಮೈಲೇಜ್ ಆರಾಮಾಗಿ. ಹೌದು ಸರ್. ಇದು 185 ಸರ್, ನೆಗೋಷಿಯಬಲ್ ಆಗುತ್ತೆ. 185? ಹೌದು ಸರ್. ಓಕೆ, 1,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್? ಇದು 20 ಮೇಲೆ ಸಿಗುತ್ತೆ ಸರ್. ಇಸೂಜು ಇಂಜಿನು ಆರಾಮಾಗಿ ಬರುತ್ತೆ ಸರ್. ಓಕೆ, ಫಿಟ್ನೆಸ್ ಎಲ್ಲ? ಫಿಟ್ನೆಸ್ 2027 ಅಪ್ ಟು 27 ಇದೆ. ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ 1 ವರ್ಷ ಇದೆ ಸರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಓಕೆ, ಸೊ ನೋಡಿದ್ರಲ್ಲ, ಅಂಬಾಸಿಡರ್ ಬೇಕಾದ್ರೆ ಅಂಬಾಸಿಡರ್ ಕೂಡ ಸಿಗುತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಬೇಕು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್, ಸೆಲೆರಿಯೋ ಸರ್. ಇದು 2016 ಸಿಂಗಲ್ ಓನರು. ಓಕೆ, ಮೈಸೂರು ಗಾಡಿ ಸರ್. ಮೈಸೂರು ಸಿಂಗಲ್ ಓನರು. 1,03,000 ರನ್ ಆಗಿದೆ ಸರ್. ಫುಲ್ ಶೋರೂಮ್ ಹಿಸ್ಟ್ರಿ. ನಮ್ಮ ಈ ಶೋರೂಮ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ರು ಶೋರೂಮ್ ಹಿಸ್ಟ್ರಿ ಸರ್. ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸಿಂಗಲ್ ಓನರು ಸರ್. ಇದು 425 ಕೋಟ್ ಮಾಡ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಆಗುತ್ತೆ. ಓಕೆ, 4,25,000 ನೆಗೋಷಿಯಬಲ್. ಲೋನು ಸರ್ ಇದಕ್ಕೆ? ಇದು ಲೋನ್ ಒಂದು 3 ಲಕ್ಷ ಲೋನ್ ಮಾಡ್ಕೊಡ್ಬೋದು. ಓಕೆ, 3 ಲಕ್ಷ ಲೋನ್ ಆಗುತ್ತೆ ಸರ್. ಇದು ETO ಸ್ಲೀವ ಡೀಸೆಲ್ GD. ಓಕೆ, ಡೀಸೆಲ್ ಗಾಡಿ ಹುಡುಕ್ತಾರೆ. ಒಳ್ಳೆ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್. 2012 ಸಿಂಗಲ್ ಓನರು. K12 ಇಲ್ಲಿದೆ ವೆಹಿಕಲ್ ಸರ್. ಇದು 4 lakhs ಕೋಟ್ ಮಾಡ್ತಾ ಇದೀನಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 4 ಲಕ್ಷ ಅದರಲ್ಲೂ ಕೂಡ ನೆಗೋಷಿಯಬಲ್. ಡೀಸೆಲ್ 20+ ಆರಾಮಾಗಿ ಮೈಲೇಜ್ ಬರುತ್ತೆ. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು 2 ಲಕ್ಷ ಓಡಿದೆ. ಶೋರೂಮ್ ಹಿಸ್ಟ್ರಿ. ಓಕೆ, 2 ಲಕ್ಷ ಓಡಿದೆ ವಿತ್ ಶೋರೂಮ್. ಓಕೆ, ಒಂದು ವೇಳೆ ಇನ್ನೂ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇರೋರಿಗೆ ನ್ಯಾನೋ ಸರ್. 2016 AC ಪವರ್ ಸ್ಟೇರಿಂಗ್ ಮತ್ತೆ ಡಿಕ್ಕಿ ಓಪನ್ ಸರ್. ಟ್ವಿಸ್ಟ್ ಅಂತ ಬರೋದು. ಬರೀ 24,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸರ್. 2016 ಸಿಂಗಲ್ ಓನರು ಸರ್. ಇದು 185 ಕೋಟ್ ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ಓಕೆ, 1,85,000 1,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ನಾನು ನಿಮಗೆ ಕೆಲವೊಂದು ಗಾಡಿಗಳದ್ದು ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ.
ಮೈಲೇಜ್ ಆರಾಮಾಗಿ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಇದು 14 ಮಾಡಲು ಸರ್, ಸಿಂಗಲ್ ಓನರು. ಇಯಾನು 2014 ಸಿಂಗಲ್ ಓನರು, 70,000 ಓಡಿದೆ ಸರ್. ಓಕೆ 2.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ 2,50,000, 2.5 ಲಕ್ಷ, ಅದರಲ್ಲೂ ಕೂಡ ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್? ಸರ್ ಇದು 1.5 ಲಕ್ಷ, 1.25 ಲಕ್ಷ ಗಂಟ ಲೋನ್ ಮಾಡ್ಬೋದು ಸರ್. ಓಕೆ ಆರಾಮಾಗಿ 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇಕು ವಿಸಿಟ್ ಮಾಡ್ಬೋದು ಸರ್. ಇದು ಆಲ್ಟೋ 2012 ಮಾಡಲು ಸರ್, ಸೆಕೆಂಡ್ ಓನರು, ಬರೀ 35,000 ಓಡಿದೆ ಸರ್. 35,000 2012 ಮಾಡಲು ಸರ್. ಓಕೆ ಸೊ ನೀವು ನೋಡ್ತಾ ಇರ್ಬೋದು, ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಗೊತ್ತು, 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಸರ್ ಇದು? ಸರ್ ಇದು 2.5 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 2,50,000, 2,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದು 2009 ಸರ್, ಮೈಸೂರು ಗಾಡಿ, ಸಿಂಗಲ್ ಓನರು, ಓಮಿನಿ, ಬರೀ 50,000 ಓಡಿದೆ. ಎಷ್ಟು ಸೀಟರ್ ಸರ್ ಇದು? ಇದು 5 ಸೀಟರು. ಫಿಟ್ನೆಸ್ ಫ್ರೆಶ್ ಆಗಿದೆ ಸರ್, 2030 ತನಕ ಫಿಟ್ನೆಸ್ ಇದೆ, ಬಾಡಿ ಲೈನು ಚೆನ್ನಾಗಿದೆ. ಓಕೆ 2009 ಸಿಂಗಲ್ ಓನರ್, ಬರೀ 50,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಪ್ರೈಸು? ಪ್ರೈಸು 230 ಸರ್, ನೆಗೋಷಿಯಬಲ್. ಓಕೆ 2,30,000, 2,30,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಕೂಡ ಆಗುತ್ತೆ ಸರ್. ಇದು ವೆಹಿಕಲ್ ಸೋಲ್ಡ್ ಆಗಿದೆ. ಇದು ಸೋಲ್ಡ್ ಆಗಿದೆ, ಅದುವೇ ಸೋಲ್ಡ್ ಆಗಿದೆ ಸರ್. 2 ಗಾಡಿ ಕೂಡ ಸೋಲ್ಡ್ ಆಗಿದೆ. ಓಕೆ ಸರ್.